me forever on fire. ದರ್ಶನ್ರನ್ನ ಹಾಳು ಮಾಡೋಕ್ಕೆ ವಿರೋಧಿಗಳೇ ಬೇಕಾಗಿಲ್ಲ. ಏನು ಶತ್ರುಗಳೋ ವಿರೋಧಿಗಳೋ ಕಾಂಪಿಟೇಟರ್ಸೋ ಪ್ರತಿಸ್ಪರ್ಧಿಗಳೋ ಬೇಕಾಗಿಲ್ಲ. ಇಂತಹ ಹುಚ್ಚು ಅಭಿಮಾನಿಗಳು ಸಾಕಾಗ್ತಾರೆ ಅಂತ. ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್, ಮೈ ಸೆಲೆಬ್ರಿಟೀಸ್ ಅಂತ ಹೇಳಿ ಟ್ಯಾಟೋ ಹಾಕ್ಸ್ಕೊಂಡಿರಬೇಕು ದರ್ಶನ್. ಆದರೆ ಕೆಲ ಸೆಲೆಬ್ರಿಟಿಗಳು, ದರ್ಶನ್ ಪ್ರಕಾರದ ಕೆಲ ಸೆಲೆಬ್ರಿಟಿಗಳೇ ದರ್ಶನ್ಗೆ ಕಂಟಕ ಆಗಿರೋದು ಅಂತ. ಹಾಸನದ ಹುಚ್ಚು ಅಭಿಮಾನಿಯೊಬ್ಬರ ದುರಹಂಕಾರ ನೀವು ಕೇಳಿ. ಈ ವ್ಯಕ್ತಿ ಕೂಡ ಡಿ ಬಾಸ್ನ ಅಭಿಮಾನಿಯಂತೆ. ಬಳ್ಳಾರಿ ಜೈಲಿಗೂ ಹೋಗಿದ್ದಂತೆ. ದರ್ಶನ್ಗೆ ಎಣ್ಣೆ, ಡ್ರಗ್ಸು, ಬಿರಿಯಾನಿ ಕೊಟ್ಬಿಟ್ಟು ಬಂದಂತೆ ಇವನು. ನೋಡಿ ಹೇಳಿರೋದು, ಇಲ್ಲೊಂದು ಸಿಗರೇಟ್ ಇಟ್ಕೊಂಡಿದ್ದಕ್ಕೇ ಈ ಪರಿಸ್ಥಿತಿ. ಪರಪ್ರಂಗ್ರಹಾರದಲ್ಲಿ ಯಾರು ಮಿಲ್ಸನ್ ಗಾರ್ಡನ್ ನಾಗನ ಜೊತೆ ಇದ್ದಿದ್ದಕ್ಕೇ ಈ ಪರಿಸ್ಥಿತಿ ದರ್ಶನ್. ಆದರೆ ಇನ್ನು ಅಭಿಮಾನಿ ಹೇಳ್ಕೊಳ್ತಿರೋದೇನು, ನಾನು ಬಳ್ಳಾರಿಗೆ ಹೋಗಿದ್ದೆ, ಎಣ್ಣೆ ಕೊಟ್ಬಿಟ್ಟೆ ದರ್ಶನ್ಗೆ, ಡ್ರಗ್ಸ್ ಕೊಟ್ಬಿಟ್ಟೆ, ಬಿರಿಯಾನಿ ಕೊಟ್ಬಿಟ್ಟು ಬಂದುಬಿಟ್ಟೆ ಅಂತ. ಹಾಸನದಲ್ಲಿ ಯಾರಾದರೂ ಡಿ ಬಾಸ್ ಅಭಿಮಾನಿಗಳಿದ್ದರೆ ಅಥವಾ ಯಾರಾದರೂ ಇದ್ದರೆ ಇಂಥವ್ರಿಗೆ ಬುದ್ಧಿ ಹೇಳ್ರಪ್ಪ. ಈಗ ಅನುಭವಿಸ್ತಾ ಇರೋದೇ ಸಾಕಲ್ಲಿ. ದರ್ಶನ್ ಒಂದು ಪಕ್ಕಕ್ಕೆ ಇಟ್ಬಿಡೋಣ ನಾವು. ಅವ್ರ ಫ್ಯಾಮಿಲಿ ಯೋಚನೆ ಮಾಡಿ ನೋಡಿ ನೀವು. ಅವ್ರ ತಾಯಿ ಬರೋಕ್ಕಾಗ್ತಾ ಇಲ್ಲ, ವಯಸ್ಸಾಗಿರತ್ತೆ ರೀ. ದರ್ಶನ್ 50 ಆಸುಪಾಸಲ್ಲಿ ಇರಬೇಕಲ್ವಾ. ಅವ್ರ ತಾಯಿಗೆ ಒಂದು 25 ಇಟ್ಕೊಳ್ಳಿ ಏಜು. ಅದ್ರ ಮೇಲೆ 75 ವರ್ಷ, 70-75 ಆಸುಪಾಸಲ್ಲಿ ಅವ್ರು ಇರ್ತಾರಲ್ವಾ ತಾಯಿ. ಅವ್ರ ಪರಿಸ್ಥಿತಿ, ಮಗನ ಹೋಗಿ ನೋಡೋಂಗಿಲ್ಲ, ಇಲ್ಲಿ ಇರೋಂಗಿಲ್ಲ, ದೇಹ ಸಪೋರ್ಟ್ ಮಾಡಲ್ಲ. ಮನಸ್ಸಿಗೆ ಆಸೆ ಇದೆ ಮಗನ ನೋಡಬೇಕು ಅಂಥೇಳಿ, ದೇಹ ಸಪೋರ್ಟ್ ಮಾಡಬೇಕಲ್ಲ. ಅವ್ರ ವೈಫ್ ಕತೆ ಯೋಚನೆ ಮಾಡಿ. ಇಲ್ಲಿಂದ ಪರಪ್ನಗ್ರಹಾರ, ಮತ್ತು ಇಲ್ಲಿಂದ ಬಳ್ಳಾರಿ, ಅಲ್ಲಿಂದ ಕೋರ್ಟು ಕಚೇರಿ, ಮಗ, ಎಜುಕೇಷನ್ನು, ಹಣಕಾಸು ಹೊಂದಿಸೋದು, ವಕೀಲರನ್ನು ಕಾಣೋದು, ಸೋಪ್ ಬೇಕಾ, ಆನಂತರದಲ್ಲಿ ಬ್ರೆಡ್ ಬೇಕಾ, ತಿಂಡಿ ಬೇಕಾ, ಆ್ಯಪಲ್ ಬೇಕಾ, ಬಟ್ಟೆ ಬೇಕಾ, ಇದು ಒದಗಿಸೋದು. ಬೇಲಾಗುವಂಥ ಟೈಮಲ್ಲಿ ರೀ. ಇದು ಯಾರಾದರೂ ಮಾಡಿಸ್ತಾ ಇದ್ದಾರಾ, ಇಲ್ಲ ಇವರೇ ಇನ್ನು ಹುಚ್ಚುಚ್ಚಂಗೆ ಹಾಡ್ತಾ ಇದ್ದಾರಾ ಗೊತ್ತಿಲ್ಲ ನಮಗೆ. ಬೇಲಾಗುವಂಥ ಟೈಮ್ ಇದು. ಬೇಲ್ ಅರ್ಜಿ ಹಾಕ್ಕೊಂಡ್ರೆ ಆಗಬಹುದು, ಆಗದೇ ಇರಬಹುದು, ಬೇರೆ ವಿಚಾರ. ಅಂದರೆ ಬೇಲ್ ಅರ್ಜಿಯ ಸಮಯ ಇದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಥರದ್ದು ಯಾಕೆ ಮಾಡಿಸ್ತಾ ಇದ್ದಾರೆ ಗೊತ್ತಿಲ್ಲ, ವಿ ಡೋಂಟ್ ನೋ. ವಿಡಿಯೋ ಮಾಡಿ ವೈರಲ್ ಮಾಡ್ಕೊಂಡು ಬಂದಿದ್ದಾನೆ ಒಬ್ಬ ಹುಚ್ಚು ಅಭಿಮಾನಿ. ದರ್ಶನ್ಗೆ ಇದಕ್ಕೆ ಸೂತ್ರ ಇರಲ್ಲ, ಸಂಬಂಧ ಇರಲ್ಲ ಅಂತ ನಾವು ಭಾವಿಸ್ತೀವಿ. ಇದೇನಿದು, ಎಣ್ಣೆ ಕೊಟ್ಬಿಟ್ಟಿದ್ದೆ, ಡ್ರಗ್ಸ್ ಕೊಟ್ಬಿಟ್ಟಿದ್ದೆ, ಎಲ್ಲೂ ಕೊಟ್ಬಿಟ್ಟಿದ್ನಪ್ಪ ಇವನು? ಯಾವ ಜೈಲಿನ ಕಂಬಿಗಳನ್ನು ಮುರಿದು, ಯಾವ ಕೋಟೆನ ಕೆಡವಿ ಇವನಲ್ಲಿ, ಆ ಕಲ್ಲಿನ ಕೋಟೆನ ಕೆಡವಿಬಿಟ್ಟು, ಎಲ್ಲ ಸೆಕ್ಯೂರಿಟಿಯನ್ನು ಭೇದಿಸಿ, ಚಕ್ರವ್ಯೂಹ ಭೇದಿಸಿದಂತೆ ಭೇದಿಸ್ಬಿಟ್ಟು ದರ್ಶನ್ಗೂ ಕೊಟ್ಬಿಟ್ಟ ಇವನು. ಇಂಥವ್ರಿದ್ದಾಗ ಸ್ವಲ್ಪ ಹುಷಾರಾಗಿರಿ. ಇವ್ರನ್ನ ಯಾರು ನಿಯಂತ್ರಣ ಮಾಡಬೇಕು ನಿಯಂತ್ರಣ ಮಾಡಿ. ಇಂಥವ್ರ ಮೇಲೆ ನಿಯಂತ್ರಣ ಮಾಡೋದು ಅಂದರೆ ನೀವೇ ಎಲ್ಲ ಕಾನೂನು ಲಾಠಿ ಗೀಟಿ ತೊಗೊಂಡು ನಿಂತುಬಿಟ್ಟಿರ, ಹಾಗಲ್ಲ. ಏನು ಪೊಲೀಸ್ ಕಂಪ್ಲೇಂಟ್ ಇದೆಯೋ ಆ ಕಂಪ್ಲೇಂಟ್ ಕೊಡಿ ಇವನ ಮೇಲೆ. ಈ ಥರ ಇವನು ಮಾತಾಡ್ತಾ ಇದ್ದಾನೆ, ಇವನಿಗೆ ತಲೆ ಸರಿ ಇದೆಯಾ ಇಲ್ವಾ, ಇವನ ಉದ್ದೇಶ ಏನು ತಿಳ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ವಿಲೇವಾರಿ ಮಾಡಿ. Morning friends, very good morning. This is for my new channel Madhu 24/7, only real story. Without real story when I present that day I close my news channel. Hi, I am Madhu from Dasurkaplu. My name is Madhu D Boss, but I am not interested in Madhu D Boss because I am the fan of my boss is Punit Rajkumar, but D is my native place, Dasurkaplu. Madhu Dasurkaplu ಬಾಸ್. ಓಕೆ, ದಟ್ಸ್ ಲೆಫ್ಟ್ ಇಟ್. ಈಗ ವಿಷಯಕ್ಕೆ ಬರ್ತೀನಿ. ಪಾಪ ನಮ್ಮ ಡಿ ಬಾಸ್ನ ಬೆಂಗಳೂರು ಜೈಲಿಂದ ಬಳ್ಳಾರಿಗೆ ಹಾಕಿದ್ರು. ಆ ಬಳ್ಳಾರಿಗೆ ಹಾಕೋ ಕಾರಣ ಯಾರು? ಈ ಸಿಬ್ಬಂದಿ ವರ್ಗ ಅಲ್ಲಿ ಬಳ್ಳಾರಿಗೆ ಹಾಕ್ಸಿದ್ದು, ಅದಾಯ್ತಾ. ಆಮೇಲೆ ಕರೆಕ್ಟಾಗಿದ್ದರೆ ಏನು ಹೇಳಿ, ದರ್ಶನ್ ಬಳ್ಳಾರಿಗೆ ಹೋಗಿಲ್ಲ. ಇವ್ರು ಕರೆಕ್ಟಾಗಿ, ಯಾಕೆ ಬಿಕಾಸ್ ಆಫ್ ನಿಮ್ಮದು ರೂಲ್ಸು ರೆಗ್ಯುಲೇಷನ್ನು, ಮತ್ತು ಯಾರೋ ಹೋಮ್ ಮಿನಿಸ್ಟ್ರು ಪರಮೇಶ್ವರು ಅವರು ಸರಿ ಇಲ್ಲದಕ್ಕೆ ಪಾಪ ನಮ್ಮ ದರ್ಶನ್ ಇವತ್ತು ಬಳ್ಳಾರಿಲಿ ಮುದ್ದೆ ಮುರಿ ಹಂಗೈತೆ. ಬಟ್ ಹ್ಯಾಪಿಯಾಗಿದ್ದಾರೆ. ನಾನು ನೋಡ್ಕೊಂಬಂದಿದ್ದೀನಿ. ಇಬ್ಬರನ್ನ ಬಿಟ್ಟಿದ್ರು. ಏನೇನು ಕೊಟ್ಟು ಬಂದೆ ಅಂತ ಕೇಳಿ ಬರ್ಕೊಳ್ಳಿ. ಈಗ ಅನೌನ್ಸ್ ಮಾಡಿ. ಇಡ್ಲಿ, ಬಿರಿಯಾನಿ, ಅದರೊಳಗೆ ಡ್ರಗ್ಸ್ ಹಾಕಿದ್ದೀನಿ, ಮತ್ತು ಡ್ರಿಂಕ್ಸ್ನ ಸಾಂಬಾರೊಳಗೆ ಕಟ್ಬಿಟ್ಟು, ಇದು ಪ್ಲಾಸ್ಟಿಕ್ಕು ಅದರೊಳಗೆ ಡ್ರಿಂಕ್ಸ್ ಕಟ್ಟಿ ಬಿಟ್ಟು ಅದು ಸಾಂಬಾರು ಹಾಕಿ ಕೊಟ್ಟು ಬಂದೀನಿ. ಈಗ ಏನು ಮಾಡ್ತೀರಾ? ಕಂಡುಹಿಡಿದ್ರಾ? ಹೋಗಲಿ, ನಮ್ಮ ಡಿ ಬಾಸ್ ಚೆನ್ನಾಗಿಲ್ಲ ಅಂದ್ರಲ್ಲ. ಸಾಂಬಾರು ಒಳಗಡೆ ಡ್ರಿಂಕ್ಸ್ ಹಾಕಿ ಕಳಿಸ್ಬಿಟ್ಟಿದ್ದಂತೆ ಇವನು. ಅಲ್ಲೊಂದು ಸೋಪ್ ಕೊಟ್ರೇ ಸೋಪೊಂದು ಕವರೆಲ್ಲ ಓಪನ್ ಮಾಡಿ ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾ ಇದ್ದಾರೆ. ಈ ಮನುಷ್ಯ ಸಾಂಬಾರು ಒಳಗಡೆ ಡ್ರಿಂಕ್ಸ್ ಹಾಕ್ಬಿಟ್ಟಂತೆ, ಕವರಲ್ಲಿ ಕಟ್ಟಿಬಿಟ್ಟಿದ್ದಂತೆ. ಅದಾದಮೇಲೆ ಇನ್ನೊಂದು ಕಡೆ ಡ್ರಗ್ಸು ಕೊಟ್ಬಿಟ್ಟಂತೆ. ದರ್ಶನ್ ಏನು ಅರ್ಜಿ ಹಾಕಿದ್ರು ಇವನಿಗೆ, ಲೆಟರ್ ಬರೆದು ಬಿಟ್ಟಿದ್ರು ಅಂತ ಕಾಣುತ್ತೆ ಇವನಿಗೆ. ಏನೋ ಮಾತಾಡ್ತಾರೆ, ಸ್ವಲ್ಪ ಹುಷಾರಾಗಿರಿ.